70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಘೋಷಣೆಯಾಗಿದೆ. 2 ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದಿದೆ ಸೂಪರ್ ಹಿಟ್ ಕಾಂತಾರ ಸಿನಿಮಾ. ಅತ್ಯುತ್ತಮ ನಟ ಜೊತೆ ಅತ್ಯುತ್ತಮ ಮನೋರಂಜನೆಯ ಪ್ರಶಸ್ತಿಯನ್ನ ಕಾಂತಾರ ಸಿನಿಮಾ ಬಾಚಿಕೊಂಡಿದೆ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಕನ್ನಡದ ಕೆಜಿಎಫ್ ಪಾರ್ಟ್ 2 ಚಿತ್ರಕ್ಕೂ ಕೂಡ 2 ಪ್ರಶಸ್ತಿ ಒಲಿದಿದೆ. ಕೆಜಿಎಫ್ 2 ಸಿನಿಮಾಗೆ ಕನ್ನಡದ ಅತ್ಯುತ್ತಮ ಪ್ರಶಸ್ತಿ ಚಿತ್ರ ಲಭ್ಯವಾಗಿದ್ರೆ, ಸಾಹಸ ವಿಭಾಗದಲ್ಲೂ ಕೂಡ ಕೆಜಿಎಫ್ 2 ಚಿತ್ರಕ್ಕೆ ಪ್ರಶಸ್ತಿಯ ಗರಿ ಲಭಿಸಿದೆ. ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದೆ ಕನ್ನಡದ ಚಿತ್ರಗಳು. ನಿಜಕ್ಕೂ ಕನ್ನಡಕ್ಕೆ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಸ್ಯಾಂಡಲ್ವುಡ್ಗೆ ಇದು ಬಹಳ ಖುಷಿಯ ಸುದ್ದಿ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಘೋಷಣೆಯಾಗಿದೆ. ಅದರಲ್ಲಿ 2 ವಿಭಾಗದಲ್ಲಿ ಕಾಂತಾರ ಸಿನಿಮಾ ಪ್ರಶಸ್ತಿಯನ್ನ ಗೆದ್ದಿದೆ. ಕಾಂತಾರ ನಮಗೆ ಗೊತ್ತು, ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿ ಆ ನಂತರ ಬಹಳ ಉತ್ತಮವಾದಂತಹ ರೆಸ್ಪಾನ್ಸ್ ಅನ್ನ ಪಡ್ಕೊಂಡು ಆ ನಂತರ ಎಲ್ಲಾ ಭಾಷೆಗಳಲ್ಲೂ ಕೂಡ ತೆರೆ ಕಂಡು ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಜನಮನವನ್ನ ಗೆದ್ದಂತಹ ಸಿನಿಮಾ. ಕರಾವಳಿಯ ಒಂದು ಸಂಸ್ಕೃತಿ, ಅಲ್ಲಿನ ಒಂದು ನಂಬಿಕೆಯನ್ನ ಜಗತ್ತಿಗೆ ಪರಿಚಯಿಸಿದಂತಹ ಚಿತ್ರ ಕಾಂತಾರ ಚಿತ್ರ. ಅದೇ ಕಾಂತಾರ ಸಿನಿಮಾದ ನಟನಿಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಜೊತೆಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂತಹ ಪ್ರಶಸ್ತಿಯನ್ನೂ ಕೂಡ ಕಾಂತಾರ ಸಿನಿಮಾ ತನ್ನ ಮಡಲಿಗೆ ಬಾಚಿಕೊಂಡಿದೆ. ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಕನ್ನಡದ ಕೆಜಿಎಫ್ 2 ಜಗತ್ತಿನಾದ್ಯಂತ ಬೇರೆಯದ್ದೇ ರೀತಿಯಾದಂತಹ ಸೌಂಡ್ ಮಾಡಿದಂತಹ ಸಿನಿಮಾ, ಹೊಸ ಜಾನರ್ನ ಹುಟ್ಟು ಹಾಕಿದಂತಹ ಸಿನಿಮಾ ಕೆಜಿಎಫ್. ಕನ್ನಡದ ಕೆಜಿಎಫ್ಗೂ ಕೂಡ 2 ಪ್ರಶಸ್ತಿ ಒಲಿದಿದೆ. ಕೆಜಿಎಫ್ 2 ಸಿನಿಮಾಗೆ ಕನ್ನಡದ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದ್ರೆ, ಸಾಹಸ ವಿಭಾಗದಲ್ಲೂ ಕೂಡ ಕೆಜಿಎಫ್ 2 ಚಿತ್ರಕ್ಕೆ ಪ್ರಶಸ್ತಿಯ ಗರಿ ಲಭಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಡಬಲ್ ಧಮಾಕ ಸ್ಯಾಂಡಲ್ವುಡ್ಗೆ 2 ಸೂಪರ್ ಹಿಟ್ ಸಿನಿಮಾಗಳು ಕಾಂತಾರ ಹಾಗೆ ಕೆಜಿಎಫ್ 2. ಜಗತ್ತಿನಾದ್ಯಂತ ಜನ ಈ ಸಿನಿಮಾಗಳನ್ನ ಹುಚ್ಚೆದ್ದು ನೋಡಿದ್ರು, ಅಷ್ಟು ಪ್ರೀತಿಯಿಂದ ಅಪ್ಕೊಂಡಿದ್ರು. ಈಗ ರಾಷ್ಟ್ರೀಯ ಪ್ರಶಸ್ತಿಯ ಗರಿ 2 ಸಿನಿಮಾಗಳಿಗೂ. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಭರತ್. ವಿಜಯಶ್ರೀ, ನೀವಾಗಲೇ ಹೇಳ್ದಂಗೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಕಲಾಭಿಮಾನಿಗಳಿಗೆ ಇದೊಂದು ರೀತಿ ಡಬಲ್ ಧಮಾಕ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಿ ಓಡ್ತಾ ಇಲ್ಲ, ಕನ್ನಡ ಥಿಯೇಟರ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಒಂದು ಬೇಸರ ಇದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಎನರ್ಜಿ ಬೂಸ್ಟರ್ ಆಗಿ ಈಗ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂಥದ್ದು. ವಿಶೇಷವಾಗಿ ರಿಷಬ್ ಶೆಟ್ಟಿ ಅವರು ನಟನೆ ಮಾಡಿ ನಿರ್ಮಾಣ ಮಾಡಿದಂತಹ ಸಿನಿಮಾ ಕಾಂತಾರ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಸಿನಿಮಾ ಆ ಒಂದು ಪ್ರಶಸ್ತಿ ರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿದೆ. ಜೊತೆಗೆ ಅತ್ಯುತ್ತಮ ನಟ ವಿಭಾಗದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಜೊತೆಗೆ ಕೆಜಿಎಫ್ ಸಿನಿಮಾಗೆ 2 ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ, ಅತ್ಯುತ್ತಮ ಕನ್ನಡ ಸಿನಿಮಾ ವಿಭಾಗದಲ್ಲಿ ಕೆಜಿಎಫ್ ಸಿನಿಮಾಗೆ ಅತ್ಯುತ್ತಮ ಸಿನಿಮಾ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಸಾಹಸ ವಿಭಾಗದಲ್ಲೂ ಕೂಡ ಕೆಜಿಎಫ್ ಸಿನಿಮಾಗೆ ಅತ್ಯುತ್ತಮ ಸಾಹಸಮಯ ಸಿನಿಮಾ ಅನ್ನೋದು ವಿಭಾಗದಲ್ಲಿ ಸಿನಿಮಾಗೆ ಅವಾರ್ಡ್ ಸಿಕ್ಕಿರುವಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ, ಈ 2 ಸಿನಿಮಾಗಳು ಕನ್ನಡ ಚಿತ್ರರಂಗವನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋದಂತಹ ಸಿನಿಮಾಗಳು. ಕೇವಲ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾವನ್ನ ತಾಂತ್ರಿಕವಾಗಿ ಜೊತೆಗೆ ಕಲಾವಿದರ ಮಟ್ಟದಲ್ಲಿ ತುಂಬಾ ಯಶಸ್ಸನ್ನು ತಂದುಕೊಟ್ಟಂತಹ ಸಿನಿಮಾಗಳು. ಈ 2 ಸಿನಿಮಾಗಳಿಗೆ ಈಗ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋ ಒಂದು ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ಒಂದ್ ರೀತಿ ಶಕ್ತಿ ತುಂಬಿದಂತೆ ಆಗಿದೆ. ಒಟ್ಟಾರೆ ಈ ಸಿನಿಮಾ ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾ ಡಿವಿಷನಲ್ ಹಿಟ್ ಆಗಿತ್ತು. ಅಂದ್ರೆ ಆರಂಭಿಕವಾಗಿ ಕೇವಲ ಕನ್ನಡದಲ್ಲಿ ಮಾತ್ರ ಈ ಸಿನಿಮಾ ರಿಲೀಸ್ ಆಗಿತ್ತು. ಆದ್ರೆ ಈ ಸಿನಿಮಾಗೆ ಸಿಕ್ಕಂತಹ ಜನಪ್ರಿಯತೆಯಿಂದ, ಈ ಸಿನಿಮಾಗೆ ಸಿಕ್ಕಂತಹ ಜನ ಬೆಂಬಲದಿಂದ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಕನ್ನಡದಲ್ಲಿ ತೆರೆ ಕಂಡಂತಹ ಸಿನಿಮಾ ತದನಂತರಗಳಲ್ಲಿ ಎಲ್ಲಾ ಭಾಷೆ ಅಂದ್ರೆ ಭಾರತೀಯ ಎಲ್ಲಾ ಭಾಷೆಗಳಲ್ಲೂ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲೂ ಕೂಡ ಡಬ್ಬಿಂಗ್ ಆಗಿರುತ್ತೆ. ಕೊನೆಗೆ ವಿದೇಶದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿ ಒಂದು ವಿಶ್ವವಿಖ್ಯಾತವಾಗಿ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ರಿಷಬ್ ಶೆಟ್ಟಿ ಅವರು ಜೊತೆಗೆ ಕಾಂತಾರ ಸಿನಿಮಾ ಖ್ಯಾತಿಯನ್ನು ಗಳಿಸಿಕೊಂಡಿದ್ದಂತ ನಾವು ನೋಡಿದೀವಿ. ಈ ಸಿನಿಮಾಗೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿರೋದು ಕನ್ನಡ ಚಿತ್ರರಂಗಕ್ಕೆ, ವಿಶೇಷವಾಗಿ ರಿಷಬ್ ಶೆಟ್ಟಿ ಅವರಿಗೆ ಒಂದು ರೀತಿ ಹೆಮ್ಮೆ ತಂದಿದೆ ಅಂತ ಹೇಳ್ಬೋದು. ಜೊತೆಗೆ ಕೆಜಿಎಫ್ ಸಿನಿಮಾನ ಕೂಡ ನಾವು ಮರೆಯುವಂತಿಲ್ಲ. ಯಾಕಂತ ಹೇಳಿದ್ರೆ, ಕೆಜಿಎಫ್ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ಜೊತೆಗೆ ಬಿಸ್ನೆಸ್ ವಿಚಾರದಲ್ಲಿ ಕನ್ನಡ ಸಿನಿಮಾ ಮಟ್ಟವನ್ನ, ಕನ್ನಡ ಚಿತ್ರರಂಗವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದಂತ ಸಿನಿಮಾ. ಏನು 1000 ಕೋಟಿಗೂ ಅಧಿಕ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದ ತಾಕತ್ ಏನದು ಅನ್ನೋದನ್ನ ಭಾರತೀಯ ಮಟ್ಟದಲ್ಲಿ ಜೊತೆಗೆ ವಿದೇಶದ ಮಟ್ಟದಲ್ಲಿ ಪ್ರೂವ್ ಮಾಡಿದಂತ ಸಿನಿಮಾ. ಈ 2 ಸಿನಿಮಾಗಳಿಗೆ ಇವಾಗ 70ನೇ ಸಾಲಿನ
ನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ, ಜೊತೆಗೆ ಕನ್ನಡ ಕಲಾವಿದರುಗಳಿಗೆ, ಜೊತೆಗೆ ಕನ್ನಡ ಕಲಾಭಿಮಾನಿಗಳಿಗೂ ಇದು ಒಂದು ರೀತಿ ತೀರಾ ಸಂತಸ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ಜೊತೆಗೆ ಅತ್ಯುತ್ತಮ ನಟಿ ವಿಭಾಗದಲ್ಲಿ ನಿತ್ಯಾ ಮೆನನ್ ಅವರು ಒಂದು ವಿಶೇಷವಾಗಿ ಗಮನ ಸೆಳೆದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು, ಕಾಂತಾರ ಸಿನಿಮಾ ಜೊತೆಗೆ ರಿಷಬ್ ಶೆಟ್ಟಿ ಅವರಿಗೆ ತೀರಾ ಪೈಪೋಟಿ ಕೊಟ್ಟಂಥದ್ದು ಮಲಯಾಳಂನ ಖ್ಯಾತ ನಟರಾಗಿರುವಂತಹ ಸೂಪರ್ ಸ್ಟಾರ್ ನಟರಾಗಿರುವಂತಹ ಮಮ್ಮೂಟಿ ಅವರು ತುಂಬಾ ಫೈಟ್ ಕೊಟ್ಟಿದ್ರು. ಅಂದ್ರೆ ಕೊನೆ ಹಂತದವರೆಗೂ ರಿಷಬ್ ಶೆಟ್ಟಿಗೆ ಪ್ರಶಸ್ತಿ ಹೋಗುತ್ತಾ ಅಥವಾ ಮಮ್ಮೂಟಿ ಅವರಿಗೆ ಪ್ರಶಸ್ತಿ ಹೋಗುತ್ತಾ ಅನ್ನೋದನ್ನ ಒಂದು ಪೈಪೋಟಿ ನಡೆದಿತ್ತು. ಕೊನೆ ಕ್ಷಣದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಜನಮತ ಜೊತೆಗೆ ಏನು ತೀರ್ಪುಗಾರರ ಮತ ಒಲಿದಿದೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದ ಒಂದು ಅತ್ಯುತ್ತಮವಾದ ಅಭಿನಯಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ದಕ್ಕಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ 70ನೇ ಸಾಲಿನ ಕನ್ನಡ ಚಲನಚಿತ್ರದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟವಾಗಿದ್ದು, ಈ ಸಲ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಒಂದು ಸಂತಸ ಸಿಕ್ಕಿದೆ, ದೊಡ್ಡ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ದೊಡ್ಡ ಮಟ್ಟದ ಗೌರವ ಅಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ನಟನೆ ಮಾಡಿ ನಿರ್ದೇಶನ ಮಾಡಿದ್ರು. ಒಂಬಾಳೆ ಪ್ರೊಡಕ್ಷನ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ಸಿನಿಮಾ ಮಾಡಿದ್ರು. ಧಾರ್ಮಿಕವಾಗಿ ಅಂದ್ರೆ ಕನ್ನಡ ಸಂಸ್ಕೃತಿ, ಅದರಲ್ಲಿ ವಿಶೇಷವಾಗಿ ಕರಾವಳಿ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ತೆಗೆದುಕೊಂಡು ಹೋದಂತಹ ಸಿನಿಮಾ. ನಮಗೆ ನೆನಪಿದೆ, ವಿಶ್ವಸಂಸ್ಥೆಯಲ್ಲಿ ಕಾಂತಾರ ಸಿನಿಮಾವನ್ನು ವಿಶೇಷವಾಗಿ ಒಂದು ಪ್ರದರ್ಶನ ಮಾಡಲಾಯಿತು. ಕರಾವಳಿಯ ಕಲ್ಚರ್, ಕರಾವಳಿಯ ಒಂದು ಏನು ದೈವಾರಾಧನೆ ಇದೆ, ಈ ಎಲ್ಲ ಅಂಶಗಳನ್ನು ವಿಶ್ವಸಂಸ್ಥೆಯಲ್ಲಿ ಪ್ರೊಜೆಕ್ಟ್ ಮಾಡಿದಂತಹ ಸಿನಿಮಾ ಕಾಂತಾರ. ಇಂತಹ ಸಿನಿಮಾಗೆ ಈಗ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಎಲ್ಲೋ ಒಂದ್ ಕಡೆ ತುಂಬಾ ನಿರೀಕ್ಷೆ ಇತ್ತು. ಕಾಂತಾರ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ರಿಷಬ್ ಶೆಟ್ಟಿಗೆ ಖಂಡಿತವಾಗಿ ಅವರ ಅಭಿನಯಕ್ಕೆ, ಜೊತೆಗೆ ಈ ಸಿನಿಮಾಗೆ ಖಂಡಿತವಾಗಿ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದರಂತೆ ಈಗ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಖಂಡಿತವಾಗಿ ಮುಂದಿನ ಮಾತಿದೆ ಭರತ್, ಕಮರ್ಷಿಯಲಿ ಹಿಟ್ ಆದಂತಹ ಸಿನಿಮಾಗಳು, ಜನಮನ ಗೆದ್ದಂತಹ ಸಿನಿಮಾಗಳು ಪ್ರಶಸ್ತಿಯ ವಿಭಾಗದಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಅಂತ. ಬಟ್ ಕನ್ನಡದ ಘನತೆಯನ್ನ ವಿಶ್ವ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಎರಡೂ ಸಿನಿಮಾಗಳು ಇವತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಲ್ವಾ ಭರತ್? ಖಂಡಿತವಾಗಿ ವಿದ್ಯಾ, ಅಂದ್ರೆ ನಾವಿಲ್ಲಿಗ ಎರಡು ಸಿನಿಮಾಗಳೇನೋ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಆ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ KGF ಸಿನಿಮಾ ಪ್ಯೂರ್ಲಿ ಕಮರ್ಷಿಯಲ್ ಸಿನಿಮಾ ಆಗಿತ್ತು. ಅಂದ್ರೆ ಕಂಪ್ಲೀಟ್ ಆಗಿ ಮನೋರಂಜನಾತ್ಮಕವಾಗಿ ಒಬ್ಬ ಆಡಿಯನ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸಾಹಸಮಯವಾಗಿ ಕಂಪ್ಲೀಟ್ 100% ಸ್ಟಂಟ್ ವಿಭಾಗದಲ್ಲಿ ಅದು ತುಂಬಾ ಪ್ರೊಜೆಕ್ಟ್ ಆದಂಥ ಸಿನಿಮಾ KGF. ಕಮರ್ಷಿಯಲಿ ಆ ಸಿನಿಮಾ ತುಂಬಾ ಇಷ್ಟ ಆಗಿತ್ತು ಜನಕ್ಕೆ. ಅದೇ ರೀತಿ ನಾವು ಕಾಂತಾರ ಸಿನಿಮಾ ನೋಡೋದಾದ್ರೆ ಕಾಂತಾರ ಸಿನಿಮಾ ಕತೆ ಆಗಿರ್ಬೋದು, ಅದರಲ್ಲಿ ಇದ್ದಂತಹ ಒಂದು ಅಂಶಗಳಾಗಿರ್ಬೋದು, ಅದರಲ್ಲಿ ಪ್ರೆಸೆಂಟ್ ಮಾಡಿದಂತಹ ವಿಚಾರಗಳಾಗಿರ್ಬೋದು, ಜೊತೆಗೆ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ಎರಡೂ ಸಿನಿಮಾಗಳನ್ನು ಹೋಲಿಕೆ ಮಾಡೋದಾದ್ರೆ ಒಂದು ಕಮರ್ಷಿಯಲಿ ಮನೋರಂಜನಾತ್ಮಕವಾಗಿ ತುಂಬ ದೊಡ್ಡ ಮಟ್ಟದ ಒಂದು ಸಕ್ಸಸ್ ತಗೊಂಡಿತ್ತು. ಇನ್ನೊಂದು ಕಾಂತಾರ ಸಿನಿಮಾ ಕತೆ ವಿಚಾರಕ್ಕೆ, ಪ್ರೆಸೆಂಟೇಷನ್ ವಿಚಾರಕ್ಕೆ, ಅದರಲ್ಲಿ ಇದ್ದಂಥ ವಿಚಾರಗಳಿಗೆ ತುಂಬ ಯಶಸ್ಸನ್ನು ಪಡೆದುಕೊಂಡಂಥ ಸಿನಿಮಾ. ಹೀಗಾಗಿ ಎರಡೂ ಸಿನಿಮಾಗಳು ಕೂಡ ಪ್ರಶಸ್ತಿಗೆ ಅರ್ಹವಾಗಿತ್ತು. ಎಲ್ಲೋ ಒಂದು ಕಡೆ ಇಲ್ಲಿ ನಮಗೆ ಏನೋ ಸಾಹಸ ವಿಭಾಗದಲ್ಲಿ KGF ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿದ್ರಿಂದ ಕನ್ನಡ ವಿಭಾಗದಲ್ಲಿ KGF ಸಿನಿಮಾಗೆ 2 ಪ್ರಶಸ್ತಿಗಳು ಸಿಕ್ಕಿರೋದು, ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂತಾರ ಸಿನಿಮಾಗೆ 2 ಪ್ರಶಸ್ತಿಗಳು ಸಿಕ್ಕಿರೋದು ನಿಜಕ್ಕೂ ಇದು ಒಂದು ರೀತಿ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಕಲಾವಿದರಿಗೆ, ಕನ್ನಡ ಸಿನಿಮಾ ಮಾಡಬೇಕು ಅಂತ ಏನೀಗ ಹೊಸದಾಗಿ ಬರ್ತಾ ಇರುವಂತಹ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂತಾಗಿದೆ, ಹೆಚ್ಚಿನ ಸ್ಫೂರ್ತಿ ಸಿಕ್ಕಂತಾಗಿದೆ. ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಏನೋ ಒಂದು ಕಾನ್ಸೆಪ್ಟ್ನಲ್ಲಿ ಈಗ ಇಡೀ ಇಂಡಸ್ಟ್ರಿ, ಇಡೀ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಏನು ರಾಷ್ಟ್ರೀಯ ಸಿನಿಮಾಗಳು ಮುಳುಗು ಹೋಗಿದೆ. ಇಂಥ ಸಂದರ್ಭದಲ್ಲಿ ಕಾಂತಾರದಂಥ ಒಂದು ಸಿನಿಮಾ ದೇಶೀಯ ಸಂಸ್ಕೃತಿಯನ್ನು ಪ್ರೊಜೆಕ್ಟ್ ಮಾಡಿ, ದೇಶೀಯ ಕಥೆಯನ್ನು ತಗೊಂಡೋಗಿ ಇಡೀ ದೇಶದಲ್ಲಿ ಅವರು ಜನಪ್ರಿಯತೆ ಗಳಿಸಿ, ದೇಶಾದ್ಯಂತ ದೊಡ್ಡ ಸಕ್ಸಸ್ ಕಂಡು ವಿಶ್ವಾದ್ಯಂತ ಆ ಸಿನಿಮಾನ ಪ್ರೊಜೆಕ್ಟ್ ಮಾಡಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸ್ಥಳೀಯ ಸಿನಿಮಾಗಳಿಗೆ, ನಮ್ಮ ಏನು ಸ್ಥಳೀಯ ಭಾಷೆಗಳಿಗೆ, ಸ್ಥಳೀಯ ಕಲ್ಚರ್ನ ಪ್ರೊಜೆಕ್ಟ್ ಮಾಡಿದಂಥ ಸಿನಿಮಾಗಳಿಗೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇದೆ ಅನ್ನೋದನ್ನ ಕಾಂತಾರ ಸಿನಿಮಾ ಇಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.